ದೇವದಾಸಿಯರು ರೈತರ ಜಮೀನು ಅತಿಕ್ರಮಿಸಿದ್ದ ಆರೋಪ ಕೇಳಿ ಬರ್ತಾ ಇದೆ. ರೈತರ ಮೇಲೆ ಚಪ್ಪಲಿಯಿಂದ ಹಲ್ಲೆಗೆ ಯತ್ನಿಸಿದ್ದಾರೆ ಮಾಜಿ ಶಾಸಕ ದಡೇಸಗೂರ್. ರೈತರ ಮೇಲೆ ಮಾಜಿ ಶಾಸಕ ಬಸವರಾಜ್ ದಡೇಸಗೂರ್ ದರ್ಪದ ವಿಡಿಯೋ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ದಡೇಸಗೂರ್ ಪುತ್ರ ಮೌನೇಶ್ನಿಂದಲೂ ರೈತರಿಗೆ ವಾರ್ನಿಂಗ್ ಕೊಡಲಾಗ್ತಾ ಇದೆ. ಇವರ ವಿರುದ್ಧ ಹಲವಾರು ಆರೋಪಗಳು ಕೇಳಿ ಬಂತು, ಧಮಕಿ ಆರೋಪ ಕೇಳಿ ಬಂತು, ಹಲ್ಲೆ ಆರೋಪ ಕೇಳಿ ಬಂತು. ಈ ವಿಡಿಯೋ ನೋಡಿ ಏನೇನಾಯ್ತು ಅಂತ. ಜಗಳ ಹಚ್ಕೊಂತೀನಿ ನಿಮ್ಮನ್ನು ಮೊನ್ನೆ ಕರೆದು ಏನಂತ ಹೇಳಿಲ್ಲ ಮಂತೇಳಿ ಲೇ ಮೊನ್ನೆ ಏನಂತ ಹೇಳಿ ತಗ ಬಡಿ ತಗ ನಿಮ್ಗೆ ಎಷ್ಟು ಹೇಳ್ಬೇಕಲ್ಲ ಲೇ ನನ್ನ ಮಗನೇ ನಿನ್ ಏನು ಮಾಡಿದ್ರೆ ನಿನಗೆ ಎಷ್ಟು ಮಾಡಿದ್ವಿ ಮಾತಾಡ್ಬೇಕು ನೀನು ಮಾತಾಡು ಓದಿತಾನಂತ ಓದಿಲಾತ ರೌಡಿಗಳ ಕರೆಸಿ ಓದಿತಾನಂತ ಮಗನೇ ನೀನು ಏನು ಮಾಡಿದ್ರೆ ನಿನಗೆ ಎಷ್ಟು ಮಾಡಿದ್ವಿ ಮಗನ ನಡಿ ಮನೆಗೆ ಒಗಿಸಿ ಓದಿತ್ತಿ ಯಾನೇ ನಮ್ಮ ಓದಿವಂತ ಮನೆಗೆ ಬಂದು ಒಗಿಸಿ ಓದ್ತೀನಿ ಮಾತಾಡ್ಬೇಕು ನೀನು ಮಾತಾಡು ಓದಿತಾನಂತ ಓದಿಲಾತ ರೌಡಿಗಳ ಕರೆಸಿ ಓದಿತಾನಂತ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ರಾಯಚೂರು ಪ್ರತಿನಿಧಿ ಶ್ರೀಕಾಂತ್ ನೀಡ್ತಾರೆ. ಶ್ರೀಕಾಂತ್, ಇದು ಮೊದಲ ಬಾರಿಗೆ ಕೇಳಿ ಬರ್ತಿರೋ ಆರೋಪ ಅಲ್ಲ. ಹಲ್ಲೆ ಆರೋಪ ಕೇಳಿ ಬಂತು, ಇಂತಹ ಬೆದರಿಕೆ ಆರೋಪ ಕೇಳಿ ಬಂತು, ಅಕ್ರಮದ ಆರೋಪ ಕೇಳಿ ಬಂತು. ಮೊದಲನೇದಾಗಿ ಇವರ ಮೇಲೆ ಕಂಪ್ಲೇಂಟ್ ಆಗಲ್ವಾ? ಎರಡನೇದಾಗಿ ಇಷ್ಟೆಲ್ಲ ರಾಜಾರೋಷವಾಗಿ ಮಾಡ್ತಾ ಇದ್ರು ಕೂಡ ಇವ್ರ ಮೇಲೆ ಯಾಕೆ ಕ್ರಮ ಆಗ್ತಿಲ್ಲ? ಸಭಾ ಏನು ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಸಾಲಗುಂದ ಗ್ರಾಮದ ಸರ್ವೆ ನಂಬರ್ ಈ 84/*17 ಮತ್ತೆ 9 ಇದ್ರ ಮತ್ತೆ 51/*4 ಅಲ್ಲಿ 5 ಎಕರೆ ಜಮೀನು ಇದು ದೇವದಾಸಿ ಮತ್ತೆ ದಲಿತರ ಒಂದು ಜಮೀನಾಗಿರುತ್ತೆ. ಈ ಏನು ಬಡಪಾಯಿಗಳ ಜಮೀನನ್ನ ಟಾರ್ಗೆಟ್ ಮಾಡಿಕೊಂಡು ಏನು ಕನಕಗಿರಿ ಮಾಜಿ ಶಾಸಕ ಬಸವರಾಜ್ ದಡೇಸಗೂರ್ ಅವರು ಅವರ ಮೇಲೆ ದೌರ್ಜನ್ಯ ಎಸಗಿ ಈ ಜಮೀನು ನೀವು ಬಿಟ್ಕೊಡ್ಬೇಕು ಎನಿ ಕಂಡೀಷನ್, ಯಾಕಂದ್ರೆ ಪಹಣಿ ಎಲ್ಲ ರೈತರ ಹೆಸರಲ್ಲಿ ಇದ್ರೂ ಸಹ ದೌರ್ಜನ್ಯ ಮಾಡ್ತಾ ಇರುವಂತದ್ದು ಮಾಜಿ ಶಾಸಕ ಬಸವರಾಜ್ ದಡೇಸಗೂರ್ ಅನ್ನುವಂಥದ್ದು. ನಾವು ಈ ಹಿಂದೆ ಇವರ ಬಗ್ಗೆ ಅಕ್ರಮ್ ಮೊರಮ್ ಗಣಿಗಾರಿಕೆ ನಡೆಸ್ತಾ ಇದ್ದಾರೆ. ಯಾರೋ ಜಮೀನನ್ನ ಇವ್ರು ತಗೊಂಡು ಒಂದು 40-50 ಫೀಟ್ ಆಳಕ್ಕೆ ಇವರು ಗಣಿಗಾರಿಕೆಯನ್ನು ಮಾಡಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಇವರು ಲೂಟಿ ಮಾಡಿದ್ರು ಗಣಿಗಾರಿಕೆ ಇಲಾಖೆಯಿಂದ. ಇಂತಹ ಒಂದು ಪ್ರಕರಣವನ್ನ ನಾವು ನೋಡಿದ್ರೆ, ಆದ್ರೆ ಸದ್ಯಕ್ಕೆ ದೇವದಾಸಿ ಹಾಗೂ ಈ ದಲಿತರ ಜಮೀನನ್ನ ಅಕ್ರಮವಾಗಿ ವಶಪಡಿಸಿಕೊಂಡು ಕಬ್ಜಾ ಮಾಡ್ಕೊಂಡು ಅವ್ರ ಸ್ವಂತ ಯಾರ ಹೆಸರಲ್ಲಿದೆ ಅವ್ರ ಜಮೀನ್ಗೆ ಹೋದ್ರೆ ಅವ್ರಿಗೆ ಹೊಡೆಯೋದು, ಚಪ್ಪಲಿಂದ ಹೊಡೆಯೋದು, ಕಟ್ಟಿಗೆ ತಗೊಂಡು ಹೊಡೆಯೋದು, ಈ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯವನ್ನ ಅವ್ರು ಮಾಡ್ತಾ ಇದ್ದಾರೆ. ಏಕವಚನದಲ್ಲಿ ಬೈದು ಅವಾಚ್ಯ ಶಬ್ದಗಳಿಂದ ಅವರನ್ನು ನಿಂದಿಸುವಂತಹ ಒಂದು ಕೆಲಸವನ್ನ ಬಸವರಾಜ್ ದಡೇಸಗೂರ್ ಮಾಡ್ತಾ ಇರೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ಸಂತ್ರಸ್ತರು ನೊಂದಿದ್ದಾರೆ. ಆಲಮಮ್ಮ, ದೊಡ್ಡಕೋರಮ್ಮ ಹಾಗೂ ಸಣ್ಣ ಹಿರಣ್ಣ ಎಂಬ ರೈತರು ನ್ಯೂಸ್ ಫಸ್ಟ್ ಮುಂದೆ ತಮ್ಮ ಅಳಲನ್ನು ತೋರ್ಕೊಂಡಿದ್ದಾರೆ. ಈ ದೇವದಾಸಿ ಆಗಿರ್ತಾರೆ ಆಲಮಮ್ಮ ಅನ್ನುವಂಥವ್ರು, ಅವರ ಜಮೀನನ್ನು ಸಹ ಈ ಮಾಜಿ ಶಾಸಕ ಬಸವರಾಜ್ ದಡೇಸಗೂರ್ ಅವರು ಈ ಅಕ್ರಮವಾಗಿ ಕಬ್ಜಾ ಮಾಡಿಕೊಂಡು ಅವ್ರ ಮೇಲೆ ದೌರ್ಜನ್ಯ ಎಸಗ್ತಾರೆ ಅಂತಂದ್ರೆ ಇವರು ಜನಪ್ರತಿನಿಧಿ ಆಗಕ್ಕೆ ಯಾವ ರೀತಿಯಾಗಿ ಯೋಗ್ಯತೆ ಇದೆ ಅನ್ನುವಂಥದ್ದನ್ನ ಸಹ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇರುವಂತದ್ದು. ಒಟ್ಟು ಸಿಂಧನೂರು ಸಿರುಗುಪ್ಪೆ ಹೆದ್ದಾರಿಯಲ್ಲಿ ಈ ಜಮೀನು ಇರೋದ್ರಿಂದ ಇವರ ಕಣ್ಣು ಈ ಜಮೀನಿನ ಮೇಲೆ ಬಿದ್ದಿದೆ. ರಿಯಲ್ ಎಸ್ಟೇಟ್ ಮಾಡಿ ಈಗ ಸಾಕಷ್ಟು ಪ್ರಮಾಣದಲ್ಲಿ ದುಡ್ಡನ್ನ ಗಳಿಸಿದ್ದಾರೆ ಬಸವರಾಜ್ ದಡೇಸಗೂರ್ ಅವರು. ಇಂತಹ ಒಂದು ಕೃತ್ಯಕ್ಕೆ ಸದ್ಯಕ್ಕೆ ಬಸವರಾಜ್ ದಡೇಸಗೂರ್ ಕೃತ್ಯಕ್ಕೆ ಮುಂದಾಗಿರೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ಆಕ್ಷೇಪ ವ್ಯಕ್ತ ಆಗ್ತಾ ಇದೆ. ಕೇವಲ ಬಸವರಾಜ್ ದಡೇಸಗೂರ್ ಅಲ್ಲ, ಏನು ನೂಲಿನಂತೆ ಸೀರೆ ಅಂತಾರಲ್ಲ ಅದೇ ಪ್ರಮಾಣದಲ್ಲಿ ಬಸವರಾಜ್ ದಡೇಸಗೂರ್ ಅವರ ಪುತ್ರ ಮೌನೇಶ್ ಅನ್ನುವಂಥವ್ರು ಸಹ ಅಲ್ಲಿ ಆ ಗ್ರಾಮದ ಯಾರು ಓನರ್ ಯಾರಿದ್ದಾರೆ ಅವರ ಮೇಲೂ ಸಹ ಹೋಗಿ ದೌರ್ಜನ್ಯ ಎಸಗುವಂಥದ್ದು. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬೆಳೆಯನ್ನ ನೀವು ಬೆಳಿಬಾರದು, ಬೆಳೆದ್ರೆ ನಾವು ನಮ್ಮ ಯಾರಿರ್ತಾರೆ ಅವರ ಪಟಾಲ ಮೀರಿರುತ್ತೆ, ಅವರನ್ನ ಹೋಗಿ ಕರ್ಕೊಂಡೋಗಿ ದೌರ್ಜನ್ಯ ಎಸಗುವಂತ ಒಂದು ಕೆಲಸವನ್ನ ಬಸವರಾಜ್ ದಡೇಸಗೂರ್ ಅವರು ಮಾಡ್ತಾ ಇರೋದ್ರಿಂದ ನ್ಯೂಸ್ ಫಸ್ಟ್ ಮುಂದೆ ಈ ಒಂದು ಸಂತ್ರಸ್ತರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಸಭಾ ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.